ರಾಮಗಿರಿ ಎಂಬ ಸುಂದರವಾದ ಬೆಟ್ಟದ ತಪ್ಪಲಿನ ಹಳ್ಳಿಯಲ್ಲಿ ಭಾಗ್ಯಮ್ಮ ಮತ್ತು ಮಲ್ಲಪ್ಪ ಎಂಬ ದಂಪತಿಗಳಿದ್ದರು. ಮಲ್ಲಪ್ಪನಿಗೆ ಸಂಸಾರ ಎನ್ನುವ ಬಂಡಿಯ ಭಾರದ ಬಗ್ಗೆ ಕಿಂಚಿತ್ತೂ ಅರಿವಿರಲಿಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ಹಳ್ಳಿಯ ಅಶ್ವತ್ಥಕಟ್ಟೆಯ ಮೇಲೆ ಕುಳಿತು ಹರಟೆ ಹೊಡೆಯುವುದು, ಯಾರೋ ಕೊಟ್ಟ ಕಾಫಿ ಕುಡಿಯುವುದು ಅವನ ನಿತ್ಯದ ಕಾಯಕವಾಗಿತ್ತು. ಭಾಗ್ಯಮ್ಮ ಮಾತ್ರ ಹಗಲಿರುಳು ಹೈನುಗಾರಿಕೆ ಮತ್ತು ಹೊಲದ ಕೆಲಸ ಮಾಡಿ ತನ್ನ ಇಬ್ಬರು ಗಂಡು ಮಕ್ಕಳಾದ ಆಕಾಶ್ ಮತ್ತು ಅಜಯ್ನನ್ನು ಸಾಕಿ ಸಲಹಿದ್ದಳು. ದುರಂತವೆಂದರೆ ಅಪ್ಪ ಹಾಕಿಕೊಟ್ಟ ಸೋಮಾರಿತನದ ಹಾದಿಯಲ್ಲೇ ಮಕ್ಕಳಿಬ್ಬರೂ ಬೆಳೆದಿದ್ದರು. ದೊಡ್ಡ ಮಗ ಆಕಾಶ್ ಅಡುಗೆಯಲ್ಲಿ ಆಸಕ್ತಿಯಿದ್ದರೂ ಏನೂ ಕೆಲಸ ಮಾಡದೆ ಮನೆಯಲ್ಲೇ ಇರುತ್ತಿದ್ದ. ಇನ್ನು ಸಣ್ಣ ಮಗ ಅಜಯ್ ಕೆಲಸದ ನೆಪದಲ್ಲಿ ಊರು ತುಂಬಾ ಸುತ್ತಾಡುತ್ತಿದ್ದನೇ ಹೊರತು ಮನೆಗೆ ಒಂದು ಪೈಸೆ ತರುತ್ತಿರಲಿಲ್ಲ. ಭಾಗ್ಯಮ್ಮ ತನ್ನ ಒಣಗಿದ ಕೈಗಳನ್ನು ನೋಡಿಕೊಂಡು ಈ ಇಬ್ಬರು ಗಂಡಸರ ಜವಾಬ್ದಾರಿಯಿಲ್ಲದ ನಡವಳಿಕೆಗೆ ಮರುಗುತ್ತಿದ್ದಳು. ನಾನು ಹೋದ ಮೇಲೆ ಈ ಸಂಸಾರ ಹಾದಿ ಬೀದಿಗೆ ಬರುತ್ತದೆಯೇ ಎಂಬ ಭಯ ಅವಳನ್ನು ಕಾಡುತ್ತಿತ್ತು. ಒಂದು ದಿನ ಮಧ್ಯಾಹ್ನ ಮಲ್ಲಪ್ಪ ಊಟಕ್ಕೆ ಕುಳಿತಾಗ ಸಾರು ರುಚಿಯಾಗಿಲ್ಲ ಎಂದು ರಂಪಾಟ ಮಾಡಿದ. ಅಂದು ಭಾಗ್ಯಮ್ಮನ ತಾಳ್ಮೆಯ ಅಣೆಕಟ್ಟು ಒಡೆಯಿತು. ಮನೆಯಲ್ಲಿ ಸೌದೆಯಿಲ್ಲ, ತರಕಾರಿಯಿಲ್ಲ, ಆದರೂ ನಿಮಗೆ ರುಚಿಯಾದ ಊಟ ಬೇಕು. ಕೈಕಾಲು ಗಟ್ಟಿ ಇರುವ ಮೂವರು ಗಂಡಸರು ಮನೆಯಲ್ಲಿದ್ದು ನಾನು ಹಣ್ಣಾಗಿ ದುಡಿಯಬೇಕಾ ಎಂದು ಕಣ್ಣೀರು ಹಾಕಿದಳು. ಅಂದೇ ಅವಳು ಒಂದು ನಿರ್ಧಾರಕ್ಕೆ ಬಂದಳು. ತನ್ನ ಮನೆಯ ಪರಿಸ್ಥಿತಿಯನ್ನು ಬದಲಿಸಬಲ್ಲ ಗಟ್ಟಿಗಿತ್ತಿ ಸೊಸೆಯೊಬ್ಬಳನ್ನು ಮನೆಗೆ ತರಲೇಬೇಕೆಂದು ನಿರ್ಧರಿಸಿ ತನ್ನ ಸೋದರ ಸಂಬಂಧಿ ಪಾರ್ವತಿಯ ಸಹಾಯ ಕೇಳಿದಳು. ಪಾರ್ವತಿಯು ಗಂಗಾವತಿ ಎಂಬ ಹಳ್ಳಿಯಲ್ಲಿದ್ದ ಕಾವ್ಯ ಎಂಬ ಹುಡುಗಿಯ ಬಗ್ಗೆ ಹೇಳಿದಳು. ಕಾವ್ಯ ಎಂಬ ಹುಡುಗಿ ಕೇವಲ ಚಂದದವಳಲ್ಲ, ಅವಳು ಎಂತಹ ಕಗ್ಗಂಟನ್ನೂ ಬಿಡಿಸಬಲ್ಲ ಅದ್ಭುತ ಬುದ್ಧಿವಂತೆಯಾಗಿದ್ದಳು. ಭಾಗ್ಯಮ್ಮ ತನ್ನ ಮಗ ಆಕಾಶ್ನನ್ನು ಕರೆದುಕೊಂಡು ಕಾವ್ಯಳ ಮನೆಗೆ ಹೋದಳು. ಕಾವ್ಯ ಚಹಾ ತಂದುಕೊಡುವಾಗಲೇ ಆಕಾಶ್ನ ಮುಖದಲ್ಲಿನ ಮಂಕುತನ ಮತ್ತು ಅವನ ತಾಯಿ ಪಡುತ್ತಿದ್ದ ಸಂಕಟವನ್ನು ಸೂಕ್ಷ್ಮವಾಗಿ ಗಮನಿಸಿದಳು. ಆಕಾಶ್ ನೋಡಲು ಸುಂದರನಾಗಿದ್ದರೂ ಅವನಲ್ಲಿ ಆತ್ಮವಿಶ್ವಾಸದ ಕೊರತೆ ಇರುವುದು ಅವಳಿಗೆ ತಿಳಿಯಿತು. ಕಾವ್ಯಳಿಗೆ ಈ ಮನೆಯನ್ನು ಸುಧಾರಿಸುವುದು ಒಂದು ದೊಡ್ಡ ಸವಾಲು ಅನ್ನಿಸಿತು. ಅವಳು ಮದುವೆಗೆ ಸಮ್ಮತಿಸಿದಳು. ರಾಮಗಿರಿ ಹಳ್ಳಿಯಲ್ಲಿ ಅದ್ದೂರಿಯಾಗಿ ಮದುವೆ ನಡೆಯಿತು. ಕಾವ್ಯ ಮನೆಗೆ ಬಂದ ಮೊದಲ ದಿನವೇ ಅಲ್ಲಿನ ಅಸ್ತವ್ಯಸ್ತ ಸ್ಥಿತಿಯನ್ನು ಕಂಡಳು. ಗಂಡ ಆಕಾಶ್ ಮಧ್ಯಾಹ್ನ 12 ಗಂಟೆಯಾದರೂ ಎದ್ದಿರಲಿಲ್ಲ. ಮಾವ ಮಲ್ಲಪ್ಪ ಜಗಲಿಯ ಮೇಲೆ ಆರಾಮವಾಗಿ ಮಲಗಿದ್ದರು. ಮೈದುನ ಅಜಯ್ ಫೋನಿನಲ್ಲಿ ಮುಳುಗಿದ್ದ. ಅತ್ತೆ ಭಾಗ್ಯಮ್ಮ ಮಾತ್ರ ಬೆವರಿನಲ್ಲಿ ನೆನೆದು ಒಬ್ಬರೇ ಕೆಲಸ ಮಾಡುತ್ತಿದ್ದರು. ಕಾವ್ಯ ತನ್ನ ಉಡುಗೆಯನ್ನು ಸರಿಪಡಿಸಿಕೊಂಡು ನನ್ನನ್ನು ತಿದ್ದಿದ ಕೋಡಲು ಎನ್ನುತ್ತಾರೆ ಅತ್ತೆ, ಈ ಸಂಸಾರವನ್ನು ನಾನು ಹೇಗೆ ದಾರಿಗೆ ತರುತ್ತೇನೆ ನೋಡಿ ಎಂದು ಭಾಗ್ಯಮ್ಮನಿಗೆ ಧೈರ್ಯ ತುಂಬಿದಳು. ಅವಳ ಕಣ್ಣಿನಲ್ಲಿ ಈ ಸೋಮಾರಿಗಳ ಸಾಮ್ರಾಜ್ಯವನ್ನು ಕಷ್ಟಜೀವಿಗಳ ಸ್ವರ್ಗವನ್ನಾಗಿ ಮಾಡುವ ದೃಢಸಂಕಲ್ಪವಿತ್ತು. ಮರುದಿನ ಬೆಳಿಗ್ಗೆ ರಾಮಗಿರಿ ಹಳ್ಳಿಯಲ್ಲಿ ಸೂರ್ಯ ಮೂಡಿ 2 ಗಂಟೆಯಾಗಿದ್ದರೂ ಮಲ್ಲಪ್ಪನ ಮನೆಯಲ್ಲಿ ಗಂಡಸರ ಗೊರಕೆ ಮಾತ್ರ ನಿಂತಿರಲಿಲ್ಲ. ಕಾವ್ಯ ಅಂದು ಅತ್ತೆ ಭಾಗ್ಯಮ್ಮನಿಗೆ ಮುಂಜಾನೆಯೇ ಹೇಳಿಬಿಟ್ಟಿದ್ದಳು, ಅತ್ತೆ, ಇವತ್ತು ನೀವು ಅಡುಗೆ ಮನೆಗೆ ಕಾಲಿಡಬಾರದು, ಹೊಲದ ಕಡೆಗೆ ಹೋಗಿ ಬನ್ನಿ ಎಂದು. ಭಾಗ್ಯಮ್ಮ ಭಯದಿಂದಲೇ ಮನೆಯಿಂದ ಹೊರಬಿದ್ದರು. ಮನೆಯಲ್ಲಿ ಮಾವ ಮಲ್ಲಪ್ಪ ಎದ್ದು ಬಂದು ಭಾಗ್ಯಮ್ಮ, ಕಾಫಿ ಎಲ್ಲಿ ಎಂದು ಜೋರಾಗಿ ಕೂಗಿದರು. ಆದರೆ ಜಗಲಿಯ ಮೇಲಿಂದ ಬಂದ ಉತ್ತರ ಕಾವ್ಯಳದ್ದು. ಮಾವಯ್ಯ, ಅತ್ತೆ ಹೊಲಕ್ಕೆ ಹೋಗಿದ್ದಾರೆ. ಇವತ್ತಿನಿಂದ ಯಾರು ಕೆಲಸ ಮಾಡುತ್ತಾರೋ ಅವರಿಗೆ ಮಾತ್ರ ಹೊಟ್ಟೆ ತುಂಬಾ ಊಟ ಸಿಗುತ್ತೆ ಎಂದು ಕಾವ್ಯ ಕಠೋರವಾಗಿ ಹೇಳಿದಳು. ಮಲ್ಲಪ್ಪನಿಗೆ ಅವಳು ಹೊಸ ಸೊಸೆ ಎಂಬ ಕಾರಣಕ್ಕೆ ಏನೂ ಅನ್ನಲಾಗದೆ ಮುಖ ಸಿಂಡರಿಸಿಕೊಂಡು ಕುಳಿತರು. ಸ್ವಲ್ಪ ಸಮಯದ ನಂತರ ಆಕಾಶ್ ಆಕಳಿಸುತ್ತಾ ಎದ್ದು ಬಂದ. ಸರಳ, ಹೊಟ್ಟೆ ಹಸಿವಾಗ್ತಿದೆ, ಏನಾದರೂ ತಿನ್ನಲು ಕೊಡು ಎಂದ. ಕಾವ್ಯ ನಗುತ್ತಾ, ನೋಡಿ ಆಕಾಶ್, ನನಗೂ ಹೊಟ್ಟೆ ಹಸಿವಾಗ್ತಿದೆ, ಆದ್ರೆ ಅಡುಗೆ ಮಾಡಲು ನನಗೆ ಬರೋದಿಲ್ಲ. ಅತ್ತೆ ಅಡುಗೆ ಮನೆಯಲ್ಲಿ ಏನೂ ಇಟ್ಟಿಲ್ಲ ಎಂದು ಸುಳ್ಳು ಹೇಳಿದಳು. ಆಕಾಶ್ ಸಿಟ್ಟಿನಿಂದ ಅಡುಗೆ ಮನೆಗೆ ಹೋದಾಗ ಅಲ್ಲಿ ಬರೀ ಖಾಲಿ ಪಾತ್ರೆಗಳಿದ್ದವು. ಆಕಾಶ್ ಹಸಿವು ತಡೆಯಲಾರದೆ ತಾನೇ ಅಡುಗೆ ಮಾಡಲು ಮುಂದಾದ. ಅವನಿಗೆ ಮೊದಲೇ ಅಡುಗೆಯಲ್ಲಿ ಆಸಕ್ತಿಯಿತ್ತು. ಅವನು ಕೇವಲ 15 ನಿಮಿಷಗಳಲ್ಲಿ ರುಚಿಯಾದ ಚಿತ್ರಾನ್ನ ಸಿದ್ಧಪಡಿಸಿದ. ಅದರ ಘಮ ಇಡೀ ಮನೆಗೆ ಹರಡಿತು. ಕಾವ್ಯ ಮರೆಯಾಗಿ ನಿಂತು ಇದನ್ನೇ ಗಮನಿಸುತ್ತಿದ್ದಳು. ಆಕಾಶ್ ಅಡುಗೆ ಮಾಡಿ ಮುಗಿಸಿದ ತಕ್ಷಣ ಕಾವ್ಯ ಅಲ್ಲಿಗೆ ಬಂದು, ಅಬ್ಬಾ, ಇಷ್ಟು ಅದ್ಭುತವಾಗಿ ಅಡುಗೆ ಮಾಡಿದ್ದೀರಾ? ಅತ್ತೆ ಹೇಳುತ್ತಿದ್ದರು ನೀವು ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ, ಆದ್ರೆ ಇದು ಅಮೃತದಂತಿದೆ ಎಂದು ಹೊಗಳಿದಳು. ಆಕಾಶ್ಗೆ ತನ್ನ ಕಲೆಯ ಬಗ್ಗೆ ಇಷ್ಟು ವರ್ಷ ಯಾರೂ ಮೆಚ್ಚುಗೆ ಸೂಚಿಸಿರಲಿಲ್ಲ. ಕಾವ್ಯಳ ಹೊಗಳಿಕೆಯಿಂದ ಅವನಿಗೆ ಒಂದು ರೀತಿಯ ಹೆಮ್ಮೆ ಎನಿಸಿತು. ಆಗ ಕಾವ್ಯ ಮಾವಯ್ಯ ಮತ್ತು ಮೈದುನ ಅಜಯ್ನನ್ನು ಊಟಕ್ಕೆ ಕರೆದಳು. ಎಲ್ಲರೂ ಆಕಾಶ್ ಮಾಡಿದ ಅಡುಗೆಯನ್ನು ಚಪ್ಪರಿಸಿ ತಿಂದರು. ಅಜಯ್ ತಿನ್ನುತ್ತಾ, ಅಣ್ಣ, ಇವತ್ತು ಅಮ್ಮ ಮಾಡಿದ ಅಡುಗೆಗಿಂತಲೂ ಇದು ಚೆನ್ನಾಗಿದೆ ಎಂದ. ಆಗ ಕಾವ್ಯ ಸರಿಯಾದ ಸಮಯ ನೋಡಿ ದಾಳ ಉರುಳಿಸಿದಳು. ನೋಡಿ ಮಾವಯ್ಯ, ಇಷ್ಟು ಅದ್ಭುತವಾದ ಕೈಗುಣವಿರುವ ಆಕಾಶ್ ಮನೆಯಲ್ಲಿ ಸುಮ್ಮನೆ ಕುಳಿತಿರುವುದು ಈ ಹಳ್ಳಿಗೆ ನಷ್ಟ.
ಊರಿನಲ್ಲಿ ಯಾವುದೋ ಮದುವೆ ಮುಹೂರ್ತ ಇದೆ ಅಂತ ಪಾರ್ವತಮ್ಮ ಹೇಳುತ್ತಿದ್ದರು. ಆ ಮದುವೆಯ ಅಡುಗೆ ಕಾಂಟ್ರಾಕ್ಟ್ ಆಕಾಶ್ ಅವರಿಗೆ ಸಿಕ್ಕರೆ ಹೇಗೆ ಎಂದಳು. ಮಲ್ಲಪ್ಪ ಅಸಡ್ಡೆಯಿಂದ ನಮ್ಮವನಿಗೆ ಯಾರು ಕೊಡ್ತಾರೆ ಕೆಲಸ, ಇವನಿಗೆ ಮನೆಯವರ ಹೊಟ್ಟೆ ತುಂಬಿಸೋಕಷ್ಟೇ ಗೊತ್ತು ಎಂದು ಚುಚ್ಚಿದರು. ಆ ಮಾತು ಆಕಾಶ್ಗೆ ಚುರುಕೆಂದಿತು. ಅವನು ತನ್ನ ತಂದೆಯ ಮುಂದೆ ತಾನು ಕೆಲಸಕ್ಕೆ ಬಾರದವನಲ್ಲ ಎಂದು ನಿರೂಪಿಸಲು ಬಯಸಿದ. ಕಾವ್ಯ ಆಕಾಶ್ನ ಕಣ್ಣಲ್ಲಿದ್ದ ಆ ಕಿಚ್ಚನ್ನು ಗುರುತಿಸಿದಳು. ಇಲ್ಲ ಮಾವಯ್ಯ, ಆಕಾಶ್ ಅವರ ಪ್ರತಿಭೆ ನನಗೂ ಗೊತ್ತು, ಈ ಊರಿಗೂ ತಿಳಿಯುವಂತೆ ಮಾಡುತ್ತೇನೆ ಎಂದು ಹೇಳಿ ಆಕಾಶ್ನತ್ತ ತಿರುಗಿ, ನೀವು ತಯಾರಾಗಿ, ನಾಳೆಯೇ ನಾವು ಆ ಕಾಂಟ್ರಾಕ್ಟ್ ಪಡೆಯಲು ಹೋಗೋಣ ಎಂದು ಧೈರ್ಯ ತುಂಬಿದಳು. ಮೊದಲ ಬಾರಿಗೆ ಆಕಾಶ್ ಸೋಮಾರಿತನ ಬಿಟ್ಟು ನಾಳಿನ ಬಗ್ಗೆ ಯೋಚಿಸತೊಡಗಿದ. ಕಾವ್ಯಳ ಮೊದಲ ದಾಳ ಯಶಸ್ವಿಯಾಗಿತ್ತು. ಮನೆಯ ಮೊದಲ ಸೋಮಾರಿಯನ್ನು ದಾರಿಗೆ ತರುವ ಕೆಲಸ ಶುರುವಾಗಿತ್ತು. ಮರುದಿನ ಬೆಳಿಗ್ಗೆ ಆಕಾಶ್ ಹಿಂದೆಂದೂ ಮಾಡದ ಕೆಲಸ ಮಾಡಿದ. ಮಲ್ಲಪ್ಪನಿಗಿಂತ ಮುಂಚೆಯೇ ಎದ್ದು ತಯಾರಾಗಿ ನಿಂತಿದ್ದ. ಕಾವ್ಯ ನಗುನಗುತ್ತಾ ಅವನಿಗೆ ಕಾಫಿ ಕೊಟ್ಟು, ನೋಡಿ ಆಕಾಶ್, ಇವತ್ತು ನೀವು ಅಡುಗೆ ಭಟ್ಟರಾಗಿ ಹೋಗುತ್ತಿಲ್ಲ, ಒಬ್ಬ ಉದ್ಯಮಿಯಾಗಿ ಹೋಗುತ್ತಿದ್ದೀರಾ, ನಂಬಿಕೆ ಇರಲಿ ಎಂದು ಹುರಿದುಂಬಿಸಿದಳು. ಇಬ್ಬರೂ ಊರಿನ ದೊಡ್ಡ ಮದುವೆ ಕಾಂಟ್ರಾಕ್ಟರ್ ಸೋಮಣ್ಣನವರ ಮನೆಗೆ ಹೋದರು. ಸೋಮಣ್ಣ ಆಕಾಶ್ನನ್ನು ನೋಡಿ ಅಸಡ್ಡೆಯಿಂದ, ಏನಪ್ಪಾ ಆಕಾಶ್, ನಿನ್ನ ಕೈಯಲ್ಲಿ ಸೌಟು ಹಿಡಿಯೋಕೆ ಆಗುತ್ತಾ? ಹರಟೆ ಹೊಡೆಯೋಕೆ ಕರೆಯುವುದಾದರೆ ಕರಿ, ಕೆಲಸಕ್ಕಲ್ಲ ಎಂದು ಹಂಗಿಸಿದನು. ಆಕಾಶ್ ಮುಖ ಸಣ್ಣದಾಯಿತು, ಆದರೆ ಕಾವ್ಯ ಬಿಡಲಿಲ್ಲ. ಸೋಮಣ್ಣನವರೇ, ಮಾತು ಬೇಡ, ರುಚಿ ನೋಡಿ ನಿರ್ಧರಿಸಿ ಎಂದು ತಾನು ಮನೆಯಿಂದ ತಂದಿದ್ದ ಆಕಾಶ್ ಮಾಡಿದ ಸ್ಪೆಷಲ್ ಕೇಸರಿ ಬಾತ್ ನೀಡಿದಳು. ಅದರ ರುಚಿ ನೋಡಿದ ಸೋಮಣ್ಣ ಬೆರಗಾದರು. ಅಬ್ಬಾ, ಇಂತಹ ರುಚಿಯನ್ನು ನಾನು ಎಲ್ಲಿಯೂ ನೋಡಿಲ್ಲ ಎಂದು ತಕ್ಷಣವೇ ಮುಂದಿನ ವಾರದ ಮದುವೆ ಅಡುಗೆಯ ಜವಾಬ್ದಾರಿಯನ್ನು ಆಕಾಶ್ಗೆ ವಹಿಸಿದರು. ಆಕಾಶ್ ಅಂದು ಮನೆಗೆ ಬಂದಾಗ ಅವನ ಮುಖದಲ್ಲಿ ಮೊದಲ ಬಾರಿಗೆ ಗೆಲುವಿನ ನಗು ಇತ್ತು. ಅತ್ತೆ ಭಾಗ್ಯಮ್ಮನಿಗೆ ಮಗನ ಈ ಬದಲಾವಣೆ ಕಂಡು ಕಣ್ಣಲ್ಲಿ ನೀರು ಬಂತು. ಆದರೆ ಕಾವ್ಯನ ಗುರಿ ಈಗ ಮನೆಯ ಎರಡನೇ ಸೋಮಾರಿ ಅಜಯ್ನತ್ತ ಇತ್ತು. ಅಜಯ್ ಕೆಲಸ ಹುಡುಕುವ ನೆಪದಲ್ಲಿ ದಿನವಿಡೀ ಊರು ಸುತ್ತುತ್ತಿದ್ದರೂ ಅವನಿಗೆ ಫೋಟೋಗ್ರಫಿ ಅಂದರೆ ತುಂಬಾ ಹುಚ್ಚು ಎಂಬುದು ಕಾವ್ಯಳಿಗೆ ತಿಳಿದಿತ್ತು. ಅವನು ಹಳೆಯ ಫೋನಿನಲ್ಲಿ ಬೆಟ್ಟದ ಚಿತ್ರಗಳನ್ನು, ಹೂವುಗಳನ್ನು ಅದ್ಭುತವಾಗಿ ಸೆರೆಹಿಡಿಯುತ್ತಿದ್ದ. ಕಾವ್ಯ ಅವನ ಹತ್ತಿರ ಹೋಗಿ, ಮೈದುನರೇ, ನಿಮ್ಮ ಫೋನಿನಲ್ಲಿರೋ ಫೋಟೋಗಳು ತುಂಬಾ ಚೆನ್ನಾಗಿವೆ, ಇಷ್ಟೊಂದು ಪ್ರತಿಭೆ ಇಟ್ಟುಕೊಂಡು ಯಾಕೆ ಸುಮ್ಮನೆ ಕಾಲ ಕಳೆಯುತ್ತಿದ್ದೀರಾ ಎಂದು ಕೇಳಿದಳು. ಅಜಯ್ ದೈನ್ಯವಾಗಿ, ಅಣ್ಣಿಗೆ ಅಡುಗೆ ಗೊತ್ತು, ಕೆಲಸ ಸಿಕ್ತು, ನನಗೆ ಈ ಫೋಟೋ ಹೊಡೆಯೋದು ಬಿಟ್ಟರೆ ಬೇರೇನು ಬರಲ್ಲ ವದಿನೆ, ಇದಕ್ಕೆ ಯಾರು ದುಡ್ಡು ಕೊಡ್ತಾರೆ ಎಂದನು. ಆಗ ಕಾವ್ಯ ಅವನಿಗೆ ಪಟ್ಟಣದಲ್ಲಿ ನಡೆಯುತ್ತಿರುವ ಒಂದು ಫೋಟೋಗ್ರಫಿ ಸ್ಪರ್ಧೆಯ ಬಗ್ಗೆ ತಿಳಿಸಿದಳು. ನೀವು ತೆಗೆದ ಈ ಸುಂದರವಾದ ಬೆಟ್ಟದ ಫೋಟೋಗಳನ್ನು ಅಲ್ಲಿಗೆ ಕಳಿಸಿ, ಖಂಡಿತ ನಿಮಗೆ ಮನ್ನಣೆ ಸಿಗುತ್ತೆ ಎಂದು ಧೈರ್ಯ ಹೇಳಿದಳು. ಅಜಯ್ ಮೊದಲು ಹಿಂಜರಿದರೂ ಕಾವ್ಯ ನೀಡಿದ ಪ್ರೋತ್ಸಾಹದಿಂದ ತನ್ನ ಫೋಟೋಗಳನ್ನು ಕಳಿಸಲು ನಿರ್ಧರಿಸಿದನು. ಇತ್ತ ಮಲ್ಲಪ್ಪ ಇದೆಲ್ಲವನ್ನೂ ಜಗಲಿಯ ಮೇಲೆ ಕುಳಿತು ಗಮನಿಸುತ್ತಿದ್ದರು. ತನ್ನ ಇಬ್ಬರು ಮಕ್ಕಳು ಒಬ್ಬ ಹೊಸ ಹುಡುಗಿ ಬಂದ ತಕ್ಷಣ ಹೀಗೆ ಬದಲಾಗುತ್ತಿರುವುದು ಅವರಿಗೆ ನುಂಗಲಾರದ ತುತ್ತಾಗಿತ್ತು. ಇವಳು ನನ್ನ ಸಂಸಾರಕ್ಕೆ ಸೊಸೆಯಾಗಿ ಬಂದಿದ್ದಾಳೋ ಅಥವಾ ಇಡೀ ಮನೆಯನ್ನು ಬದಲಿಸಲು ಬಂದ ಅಧಿಕಾರಿಯೋ ಎಂದು ತನ್ನಲ್ಲೇ ಗೊಣಗುತ್ತಿದ್ದರು. ಆದರೆ ಕಾವ್ಯಳಿಗೆ ತಿಳಿದಿತ್ತು, ಮನೆಯ ತಳಪಾಯವಾದ ಮಲ್ಲಪ್ಪನ ಮನಸ್ಸು ಬದಲಾಗದ ಹೊರತು ಈ ಸಂಸಾರ ಪೂರ್ಣಗೊಳ್ಳುವುದಿಲ್ಲ ಎಂದು. ಕಾವ್ಯ ಈಗ ಮಾವಯ್ಯನ ಸೋಮಾರಿತನಕ್ಕೆ ಮದ್ದು ಅರೆಯಲು ತನ್ನ ಮುಂದಿನ ದಾಳವನ್ನು ಸಿದ್ಧಪಡಿಸುತ್ತಿದ್ದಳು. ಮನೆಯಲ್ಲಿ ಬದಲಾವಣೆಯ ಗಾಳಿ ವೇಗವಾಗಿ ಬೀಸತೊಡಗಿತ್ತು. ಮರುದಿನ ಬೆಳಿಗ್ಗೆ ಅಜಯ್ ತನ್ನ ಹಳೆಯ ಫೋನಿನಲ್ಲಿ ಟೌನ್ನ ಫೋಟೋಗ್ರಫಿ ಸ್ಪರ್ಧೆಗೆ ಫೋಟೋಗಳನ್ನು ಕಳಿಸಿ ಫಲಿತಾಂಶಕ್ಕಾಗಿ ಕಾತರದಿಂದ ಕಾಯುತ್ತಿದ್ದ. ಇತ್ತ ಆಕಾಶ್ ಅಡುಗೆ ಕಾಂಟ್ರಾಕ್ಟ್ನ ತಯಾರಿಗಾಗಿ ಮಸಾಲೆ ಪದಾರ್ಥಗಳ ಪಟ್ಟಿ ಮಾಡುತ್ತಾ ಸಕ್ರಿಯನಾಗಿದ್ದ. ಇದನ್ನು ಕಂಡು ಮಲ್ಲಪ್ಪನಿಗೆ ಹೊಟ್ಟೆ ಉರಿಯಲಾರಂಭಿಸಿತು. ಎಲ್ಲರೂ ಕೆಲಸಕ್ಕೆ ಹೋದರೆ ಜಗಲಿ ಮೇಲೆ ಕುಳಿತು ನನಗೆ ಕಾಫಿ ಕೊಡೋರು ಯಾರು? ಈ ಸೊಸೆ ಬಂದಾಗಿನಿಂದ ಮನೆಯಲ್ಲಿ ಶಾಂತಿಯೇ ಇಲ್ಲದಂತಾಗಿದೆ ಎಂದು ಗೊಣಗುತ್ತಾ ಭಾಗ್ಯಮ್ಮನ ಮೇಲೆ ರೇಗಾಡಿದರು. ಆದರೆ ಕಾವ್ಯ ಮೌನವಾಗಿ ನಗುತ್ತಾ ಅಡುಗೆ ಮನೆಯಿಂದ ಹೊರಬಂದು, ಮಾವಯ್ಯ, ಅತ್ತೆ ಇವತ್ತು ಪಕ್ಕದೂರಿಗೆ ಹಬ್ಬಕ್ಕೆ ಹೋಗುತ್ತಿದ್ದಾರೆ. ಇವತ್ತು ನಾನೊಬ್ಬಳೇ ಇರೋದು, ಹಾಗಾಗಿ ಅಡುಗೆ ಮಾಡೋದಿಲ್ಲ. ಹಸಿವಾದರೆ ನೀವೇ ಏನಾದರೂ ಮಾಡಿಕೊಳ್ಳಿ ಎಂದು ಬಾಂಬ್ ಹಾಕಿದಳು. ಮಲ್ಲಪ್ಪನಿಗೆ ಶಾಕ್ ಆಯಿತು. ಲೇ ಸೊಸೆ, ನನಗೆ ಅಡುಗೆ ಮಾಡೋಕೆ ಬರಲ್ಲ ಅಂತ ನಿನಗೆ ಗೊತ್ತಲ್ವಾ? ಹಸಿದು ಸಾಯಬೇಕಾ ನಾನು ಎಂದು ಕೂಗಾಡಿದರು. ಕಾವ್ಯ ಪಟ್ಟು ಬಿಡದೆ, ಮಾವಯ್ಯ, ಕೈಕಾಲು ಗಟ್ಟಿಯಿದೆ, ಹೊಲದಲ್ಲಿ 10 ತೆಂಗಿನ ಮರಗಳಿವೆ, ನೀವು ಹೋಗಿ ಎಳನೀರು ಕಿತ್ತು ತಂದರೂ ಹೊಟ್ಟೆ ತುಂಬುತ್ತೆ, ಇಲ್ಲದಿದ್ದರೆ ಅತ್ತೆ ಬರುವವರೆಗೂ ಕಾಯಿರಿ ಎಂದು ಹೇಳಿ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಹಸಿವು ತಡೆಯಲಾರದ ಮಲ್ಲಪ್ಪ ಕೊನೆಗೆ ಅನಿವಾರ್ಯವಾಗಿ ಹೊಲಕ್ಕೆ ಇಳಿದರು. ವರ್ಷಗಳಿಂದ ಕಾಲ ಇಡದ ಹೊಲಕ್ಕೆ ಹೋದಾಗ ಅಲ್ಲಿನ ಗಿಡಗಂಟಿಗಳು ಬೆಳೆದಿರುವುದನ್ನು ಕಂಡು ಅವರಿಗೆ ಮೊದಲ ಬಾರಿಗೆ ಸಂಕಟವಾಯಿತು. ಮಗ ಅಡುಗೆ ಮಾಡಬಲ್ಲ,
ಮತ್ತೊಬ್ಬ ಮಗ ಫೋಟೋ ಹೊಡೆಯಬಲ್ಲ, ಆದರೆ ತಾನು ಮಾತ್ರ ಯಾವುದಕ್ಕೂ ಪ್ರಯೋಜನವಿಲ್ಲದವನಂತೆ ಬದುಕುತ್ತಿರುವುದು ಅವರಿಗೆ ಆ ಕ್ಷಣ ಕಾಡಿತು. ಅದೇ ಸಮಯದಲ್ಲಿ ಅಜಯ್ ಓಡೋಡುತ್ತಾ ಬಂದ. ಇದನ್ನು ನೋಡಿದ ಮಲ್ಲಪ್ಪ ಹೊಲದ ತೋಟದ ಬದಿಯಲ್ಲಿ ನಿಂತು ಕಣ್ಣೀರು ಹಾಕಿದರು. ತನ್ನ ಮಕ್ಕಳು ಸೋಮಾರಿಗಳಲ್ಲ, ಅವರಿಗೆ ಸರಿಯಾದ ದಾರಿ ತೋರಿಸುವವರು ಇರಲಿಲ್ಲ ಎಂಬುದು ಅವರಿಗೆ ಅರಿವಾಯಿತು. ಅಂದು ಸಂಜೆ ಮಲ್ಲಪ್ಪ ಮನೆಗೆ ಬಂದಾಗ ಅವರ ಕೈಯಲ್ಲಿ ಹೊಲದಿಂದ ಕಿತ್ತು ತಂದ ತರಕಾರಿ ಮತ್ತು ಎಳನೀರು ಇತ್ತು. ಅವರು ನೇರವಾಗಿ ಕಾವ್ಯಳ ಬಳಿ ಹೋಗಿ, ಅಮ್ಮ ಕಾವ್ಯ, ನೀನು ನಮ್ಮ ಮನೆಗೆ ಸೊಸೆಯಾಗಿ ಬರಲಿಲ್ಲ, ಈ ಮನೆಯ ಕತ್ತಲೆಯನ್ನು ಓಡಿಸುವ ದೀಪವಾಗಿ ಬಂದಿದ್ದೀಯಾ? ನನ್ನ ಸೋಮಾರಿತನ ನನಗೆ ಇವತ್ತು ಅರ್ಥವಾಯಿತು. ನಾಳೆಯಿಂದ ನಾನು ಕೂಡ ಭಾಗ್ಯಮ್ಮನ ಜೊತೆ ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತೇನೆ. ನನಗೊಂದು ಅವಕಾಶ ಕೊಡು ಎಂದರು. ಕಾವ್ಯಳ ಕಣ್ಣಲ್ಲೂ ಆನಂದ ಬಾಷ್ಪ ಹೊರಬಂತು. ಭಾಗ್ಯಮ್ಮ ಮರೆಯಲ್ಲಿ ನಿಂತು ಇದನ್ನೆಲ್ಲ ನೋಡಿ ಇಷ್ಟು ವರ್ಷ ತಾನು ಪಟ್ಟ ಕಷ್ಟಕ್ಕೆ ಇಂದು ಪ್ರತಿಫಲ ಸಿಕ್ಕಿತು ಎಂದು ಸಂಭ್ರಮಿಸಿದರು. ಆದರೆ ಕಾವ್ಯಳಿಗೆ ತಿಳಿದಿತ್ತು, ಇದು ಕೇವಲ ಆರಂಭ ಮಾತ್ರ. ಈಗ ಈ ಮೂವರು ತಮ್ಮ ತಮ್ಮ ಕೆಲಸಗಳಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ಮಾಡುವುದು ಅವಳ ಮುಂದಿನ ಗುರಿಯಾಗಿತ್ತು. ರಾಮಗಿರಿಯ ಆ ಮನೆಯಲ್ಲಿ ಈಗ ಹೊಸ ಚೈತನ್ಯ ತುಂಬಿತ್ತು. ಮಲ್ಲಪ್ಪ ಮಾತು ಕೊಟ್ಟಂತೆ ಮರುದಿನ ಮುಂಜಾನೆಯೇ ಹಳೆಯ ಪಂಚೆಯನ್ನು ಬಿಗಿದು ಕಟ್ಟಿ ಭಾಗ್ಯಮ್ಮನ ಜೊತೆ ಹೊಲಕ್ಕೆ ಹೊರಟರು. ಇಷ್ಟು ವರ್ಷ ಮನೆಯಲ್ಲೇ ಕುಳಿತು ಮರುಗುತ್ತಿದ್ದ ಭಾಗ್ಯಮ್ಮನ ಮುಖದಲ್ಲಿ ಇಂದು 100 ಆನೆಗಳ ಬಲ ಬಂದಂತಿತ್ತು. ಆಕಾಶ್ ತನ್ನ ಮೊದಲ ಅಡುಗೆ ಕಾಂಟ್ರಾಕ್ಟ್ಗಾಗಿ ಸಹಾಯಕರನ್ನು ಸೇರಿಸಿಕೊಂಡು ಸಾಮಗ್ರಿಗಳನ್ನು ಸಿದ್ಧಪಡಿಸುತ್ತಿದ್ದರೆ, ಅಜಯ್ ತನ್ನ ಹೊಸ ಕ್ಯಾಮೆರಾ ಖರೀದಿಸಲು ಪಟ್ಟಣಕ್ಕೆ ಹೊರಟಿದ್ದ. ಕಾವ್ಯ ಜಗಲಿಯ ಮೇಲೆ ನಿಂತು ಬದಲಾದ ಈ ಸುಂದರ ದೃಶ್ಯವನ್ನು ನೋಡಿ ತೃಪ್ತಿಯ ನಿಟ್ಟುಸಿರು ಬಿಟ್ಟಳು. ಸೋಮಾರಿಗಳ ತಾಣವಾಗಿದ್ದ ಮನೆ ಈಗ ಕೆಲಸಗಾರರ ಗೂಡಾಗಿತ್ತು. ಆದರೆ ಯಶಸ್ಸು ಅಷ್ಟು ಸುಲಭವಾಗಿ ಉಳಿಯುವುದಿಲ್ಲ ಎಂಬುದು ಕಾವ್ಯಳಿಗೆ ತಿಳಿದಿತ್ತು. ಅಂದು ಮಧ್ಯಾಹ್ನ ಊರಿನ ಶ್ರೀಮಂತ ಸಾಹುಕಾರ ಶಿವಣ್ಣ ತನ್ನ ಮಗಳ ಮದುವೆಯ ಅಡುಗೆಯನ್ನು ಆಕಾಶ್ಗೆ ವಹಿಸಲು ಮನೆಗೆ ಬಂದರು. ಆದರೆ ಅವರ ಉದ್ದೇಶ ಕೇವಲ ಅಡುಗೆಯಾಗಿರಲಿಲ್ಲ. ಆಕಾಶ್ನಂತಹ ಕೆಲಸಕ್ಕೆ ಬಾರದವನು ಅಡುಗೆಯನ್ನು ಹೇಗೆ ನಿಭಾಯಿಸುತ್ತಾನೆ ಎಂದು ಪರೀಕ್ಷಿಸುವುದಾಗಿತ್ತು. ಏನಪ್ಪ ಆಕಾಶ್, ನಿನ್ನ ಮೇಲೆ ನಂಬಿಕೆ ಇಟ್ಟು ಸಾವಿರಾರು ಜನ ಬರುವ ಮದುವೆಗೆ ನಿನ್ನನ್ನು ಅಡುಗೆ ಭಟ್ಟನನ್ನಾಗಿ ಮಾಡಬಹುದಾ? ನೀನು ಮಧ್ಯದಲ್ಲೇ ಕೈಕೊಟ್ಟರೆ ನನ್ನ ಮರ್ಯಾದೆಯೇನು ಎಂದು ಅನುಮಾನ ವ್ಯಕ್ತಪಡಿಸಿದರು. ಆಕಾಶ್ ಒಂದಕ್ಷಣ ತಬ್ಬಿಬ್ಬಾದ. ಅವನ ಹಳೆಯ ಸೋಮಾರಿತನ ಮತ್ತು ಭಯ ಮತ್ತೆ ಅವನನ್ನು ಕಾಡತೊಡಗಿತು. ಅಲ್ಲಿಗೆ ಬಂದ ಕಾವ್ಯ, ಶಿವಣ್ಣನವರೇ, ನಂಬಿಕೆ ಎಂಬುದು ಮಾತಿಗಿಂತ ಕೆಲಸದಲ್ಲಿ ಕಾಣಬೇಕು. ಆಕಾಶ್ ಅವರು ಕೇವಲ ಅಡುಗೆ ಭಟ್ಟರಲ್ಲ, ಈ ಕಲೆಯ ಮಾಂತ್ರಿಕರು. ಬೇಕಿದ್ದರೆ ಇವತ್ತು ಸಂಜೆ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಔತಣಕೂಟ ಇದೆ, ನೀವು ಬಂದು ರುಚಿ ನೋಡಿ ಆಮೇಲೆ ನಿರ್ಧರಿಸಿ ಎಂದು ಸವಾಲು ಹಾಕಿದಳು. ಶಿವಣ್ಣ ಒಪ್ಪಿ ಹೋದರು. ಶಿವಣ್ಣ ಹೋದ ಮೇಲೆ ಆಕಾಶ್ ಕಳವಳದಿಂದ, ಕಾವ್ಯ, ಇಷ್ಟು ದೊಡ್ಡ ಕಾಂಟ್ರಾಕ್ಟ್ ನಿಭಾಯಿಸಲು ನನ್ನಿಂದ ಸಾಧ್ಯವೇ? ಏನಾದರೂ ತಪ್ಪಾದರೆ ಎಂದು ಕೇಳಿದನು. ಕಾವ್ಯ ಅವನ ಕೈ ಹಿಡಿದು, ತಪ್ಪು ಅಡುಗೆಯಲ್ಲಿ ಆಗುವುದಿಲ್ಲ ಆಕಾಶ್, ನಿಮ್ಮ ಮನಸ್ಸಿನಲ್ಲಿ ಆಗುತ್ತಿದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ನಾನು ನಿಮ್ಮ ಜೊತೆ ಇರುತ್ತೇನೆ ಎಂದು ಧೈರ್ಯ ತುಂಬಿದಳು. ಅಂದು ಸಂಜೆ ಆಕಾಶ್ ತನ್ನ ಸರ್ವಶಕ್ತಿಯನ್ನು ಹಾಕಿ ಸಾಂಪ್ರದಾಯಿಕ ಶೈಲಿಯ ರಾಮಗಿರಿ ರೊಟ್ಟಿ ಮತ್ತು ವಿಶೇಷ ಬೆಟ್ಟದ ಸಾರು ತಯಾರಿಸಿದ. ಅಜಯ್ ಆ ಅಡುಗೆಯ ಘಮ ಮತ್ತು ಸೌಂದರ್ಯವನ್ನು ತನ್ನ ಕ್ಯಾಮೆರಾದಲ್ಲಿ ಅದ್ಭುತವಾಗಿ ಸೆರೆಹಿಡಿದು ಅದನ್ನು ಊರಿನ ಸೋಷಿಯಲ್ ಮೀಡಿಯಾ ಗ್ರೂಪ್ಗಳಿಗೆ ಹಂಚಿದ. ಸಾಹುಕಾರ ಶಿವಣ್ಣ ಬಂದು ರುಚಿ ನೋಡಿದಾಗ ಅವರಿಗೆ ಮಾತನಾಡಲು ಮಾತುಗಳೇ ಹೊರಡಲಿಲ್ಲ. ಅಡುಗೆಯ ರುಚಿ ಅವರ ಮನಗೆದ್ದಿತ್ತು. ತಕ್ಷಣವೇ ಮಗಳ ಮದುವೆಯ ಪೂರ್ಣ ಜವಾಬ್ದಾರಿಯನ್ನು ಆಕಾಶ್ಗೆ ವಹಿಸಿದರು. ಜೊತೆಗೆ ಅಜಯ್ನ ಫೋಟೋಗ್ರಫಿ ನೋಡಿ ಆಶ್ಚರ್ಯಪಟ್ಟು, ನನ್ನ ಮಗಳ ಮದುವೆಯ ಫೋಟೋಗಳನ್ನು ನೀನೇ ತೆಗೆಯಬೇಕು ಎಂದು ಅಡ್ವಾನ್ಸ್ ಹಣ ನೀಡಿದರು. ಆ ರಾತ್ರಿ ಆ ಮನೆಯಲ್ಲಿ ಮೊದಲ ಬಾರಿಗೆ ಎಲ್ಲರೂ ತಮ್ಮ ಸ್ವಂತ ದುಡಿಮೆಯ ಹಣವನ್ನು ಅತ್ತೆ ಭಾಗ್ಯಮ್ಮನ ಕೈಗಿಟ್ಟರು. ಆದರೆ ಇದೇ ಸಮಯದಲ್ಲಿ ಕಾವ್ಯಳ ಈ ಯಶಸ್ಸನ್ನು ಕಂಡು ಊರಿನ ಕೆಲವು ಕುತಂತ್ರಿಗಳು ಈ ಸಂಸಾರವನ್ನು ಮತ್ತೆ ಹೇಗೆ ಕೆಡವಬೇಕು ಎಂಬ ಸಂಚು ರೂಪಿಸುತ್ತಿದ್ದರು. ರಾಮಗಿರಿ ಹಳ್ಳಿಯಲ್ಲಿ ಆಕಾಶ್ ಮತ್ತು ಅಜಯ್ ಅವರ ಹೆಸರು ಮನೆಮಾತಾಗುತ್ತಿತ್ತು. ಅಡುಗೆ ಮತ್ತು ಫೋಟೋಗ್ರಫಿಯಲ್ಲಿ ಇಬ್ಬರೂ ಸದ್ದು ಮಾಡುತ್ತಿರುವುದನ್ನು ಕಂಡು ಊರಿನ ಸೋಮಾರಿ ಸಂಘದ ಲೀಡರ್ ಗುಂಡಣ್ಣನಿಗೆ ಸಹಿಸಲಾಗಲಿಲ್ಲ. ಇಷ್ಟು ದಿನ ನಮ್ಮ ಜೊತೆ ಅಶ್ವತ್ಥ ಕಟ್ಟೆಯ ಮೇಲೆ ಹರಟೆ ಹೊಡೆಯುತ್ತಿದ್ದ ಈ ಗಂಡಸರು ಈಗ ಹೆಣ್ಣುಮಗಳ ಮಾತಿಗೆ ಕುಣಿಯುತ್ತಾ ಕೆಲಸಕ್ಕೆ ಹೋಗುತ್ತಿದ್ದಾರಲ್ಲ, ಇವರ ಸಂಸಾರವನ್ನು ಮತ್ತೆ ಹಾದಿಬೀದಿಗೆ ತರಬೇಕು ಎಂದು ಗುಂಡಣ್ಣ ತನ್ನ ಚೇಲಾಗಳ ಜೊತೆ ಸಂಚು ರೂಪಿಸಿದ. ಮಲ್ಲಪ್ಪನ ಹಳೆಯ ಗೆಳೆಯನಾದ ಗುಂಡಣ್ಣ ಮಲ್ಲಪ್ಪ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಅಲ್ಲಿಗೆ ಹೋಗಿ ಗಾಳ ಹಾಕಿದ.
ಏನೂ ಮಲ್ಲಪ್ಪ, ವಯಸ್ಸಾದ ಕಾಲದಲ್ಲಿ ಹೀಗೆ ಹೆಂಡತಿ ಸೊಸೆಯ ಮಾತಿಗೆ ಓಗೊಟ್ಟು ಹೊಲದಲ್ಲಿ ಮಣ್ಣು ಮುಕ್ಕುತ್ತಿದ್ದೀಯಲ್ಲ, ನಿನಗೆ ಮರ್ಯಾದೆ ಇಲ್ವಾ ಎಂದು ಕೆಣಕಿದ. ಗುಂಡಣ್ಣನ ಮಾತು ಮಲ್ಲಪ್ಪನ ಮನಸ್ಸಿನಲ್ಲಿ ಸಣ್ಣ ಕಿಚ್ಚು ಹಚ್ಚಿತು. ಆದರೆ ಕಾವ್ಯ ಕಲಿಸಿದ ಪಾಠ ನೆನಪಾಗಿ ಅವರು ಮೌನವಾಗಿದ್ದರು. ಆದರೆ ಗುಂಡಣ್ಣ ಅಲ್ಲಿಗೆ ನಿಲ್ಲಿಸಲಿಲ್ಲ. ಮರುದಿನ ಸಾಹುಕಾರ ಶಿವಣ್ಣನ ಮಗಳ ಮದುವೆಯ ಅಡುಗೆಗೆ ಬೇಕಾದ ಸಾಮಗ್ರಿಗಳನ್ನು ಆಕಾಶ್ ತಂದಿಟ್ಟಿದ್ದಾಗ ಗುಂಡಣ್ಣ ಕತ್ತಲೆಯಲ್ಲಿ ಯಾರಿಗೂ ತಿಳಿಯದಂತೆ ಅಡುಗೆ ಮನೆಗೆ ನುಗ್ಗಿ ಉಪ್ಪು ಮತ್ತು ಕಾರಿನ ಚೀಲಗಳನ್ನು ಅದಲುಬದಲು ಮಾಡಿ ಸಾಂಬಾರಿಗೆ ಬೇಕಿದ್ದ ಮುಖ್ಯ ಮಸಾಲೆಯೊಳಗೆ ಕಹಿಪುಡಿಯನ್ನು ಬೆರೆಸಿದ. ಇದು ಆಕಾಶ್ನ ಮರ್ಯಾದೆ ಕಳೆಯುವ ಪಕ್ಕಾ ಪ್ಲಾನ್ ಆಗಿತ್ತು. ಮರುದಿನ ಮುಂಜಾನೆ ಮದುವೆ ಅಡುಗೆ ಕೆಲಸ ಶುರುವಾಯಿತು. ಸಾವಿರಾರು ಜನ ಊಟಕ್ಕೆ ಬರಲಿದ್ದರು. ಆಕಾಶ್ ಅಡುಗೆಯನ್ನು ತಯಾರು ಮಾಡಿ ರುಚಿ ನೋಡುವ ಮೊದಲೇ ಜನ ಸಾಲಿನಲ್ಲಿ ನಿಂತಿದ್ದರು. ಆದರೆ ಕಾವ್ಯಳಿಗೆ ಏನೋ ಸಂಶಯವಿತ್ತು. ಅವಳು ಬೆಳಿಗ್ಗೆ ಅಡುಗೆ ಮನೆಯ ಹತ್ತಿರ ಹೋಗಿದ್ದಾಗ ಗುಂಡಣ್ಣ ಅಲ್ಲಿಂದ ಓಡಿ ಹೋಗುವುದನ್ನು ಕಂಡಿದ್ದಳು. ಆಕಾಶ್ ಬಡಿಸಲು ಸಿದ್ಧನಾದಾಗ ಕಾವ್ಯ ಓಡಿ ಬಂದು ತಡೆದಳು. ನಿಲ್ಲಿಸಿ ಆಕಾಶ್, ಮೊದಲು ನಾನು ರುಚಿ ನೋಡಬೇಕು ಎಂದು ಸಾರನ್ನು ಸ್ವಲ್ಪ ಕುಡಿದಳು. ಕುಡಿದ ತಕ್ಷಣ ಅವಳ ಮುಖ ಗಂಟಿಕ್ಕಿತು. ಸಾರು ವಿಷದಂತೆ ಕಹಿಯಾಗಿತ್ತು. ಆಕಾಶ್ ಗಾಬರಿಯಾಗಿ, ಕಾವ್ಯ ಏನಾಯ್ತು? ನಾನಂತೂ ಸರಿಯಾಗಿಯೇ ಅಡುಗೆ ಮಾಡಿದ್ದೇನೆ ಎಂದು ನಡುಗತೊಡಗಿದ. ಸಾಹುಕಾರ ಶಿವಣ್ಣ ಆಗಲೇ ಹತ್ತಿರ ಬರುತ್ತಿದ್ದರು. ವಿಷಯ ತಿಳಿದರೆ ಆಕಾಶ್ನ ಕೆರಿಯರ್ ಅಲ್ಲಿಗೆ ಮುಗಿಯುತ್ತಿತ್ತು. ಕಾವ್ಯ ಕ್ಷಣಾರ್ಧದಲ್ಲಿ ಯೋಚಿಸಿದಳು. ಅವಳು ಗಾಬರಿಯಾಗದೆ ಅಜಯ್ನನ್ನು ಕರೆದು, ಅಜಯ್, ಬೇಗ ಪೇಟೆಗೆ ಹೋಗಿ ಬೆಲ್ಲ ಮತ್ತು ಹುಣಸೆಹಣ್ಣಿನ ರಸ ತನ್ನಿ ಎಂದು ಹೇಳಿದಳು. ಅಲ್ಲದೆ ಅವಳು ಅಡುಗೆ ಮನೆಯಲ್ಲಿದ್ದ ಆಲೂಗಡ್ಡೆಗಳನ್ನು ಬೇಯಿಸಿ ಸಾರಿಗೆ ಹಾಕಿದಳು. ಆಲೂಗಡ್ಡೆ ಕಹಿಯನ್ನು ಹೀರಿಕೊಂಡಿತು. ಹುಣಸೆ ಮತ್ತು ಬೆಲ್ಲದ ಮಿಶ್ರಣ ಸಾರಿಗೆ ಹೊಸ ರುಚಿಯನ್ನು ನೀಡಿತು. ಕೇವಲ 10 ನಿಮಿಷಗಳಲ್ಲಿ ಕಹಿಯಾಗಿದ್ದ ಸಾರು ಖಾರ ಸಿಹಿ ಮಿಶ್ರಿತ ಅದ್ಭುತ ರುಚಿಯಾಗಿ ಬದಲಾಯಿತು. ಶಿವಣ್ಣ ಬಂದು ರುಚಿ ನೋಡಿ, ಅಬ್ಬಾ, ಇವತ್ತಿನವರೆಗೂ ಇಂತಹ ರುಚಿಯ ಸಾರು ಕುಡಿದಿಲ್ಲ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಗುಂಡಣ್ಣ ಮರೆಯಿಂದ ಇದನ್ನು ನೋಡಿ ಹಲ್ಲು ಕಡಿದುಕೊಂಡ. ಕಾವ್ಯ ತನ್ನ ಜಾಣ್ಮೆಯಿಂದ ದೊಡ್ಡ ಅನಾಹುತವನ್ನು ತಪ್ಪಿಸಿದ್ದಳು. ಆ ಸಂಜೆ ಮದುವೆ ಮುಗಿದ ಮೇಲೆ ಕಾವ್ಯ ಆಕಾಶ್ನಿಗೆ ಹೇಳಿದಳು, ಆಕಾಶ್, ಯಶಸ್ಸು ಸಿಕ್ಕಾಗ ಶತ್ರುಗಳು ಹುಟ್ಟಿಕೊಳ್ಳುವುದು ಸಹಜ. ಇನ್ನು ಮುಂದೆ ನಾವು ಬರೀ ಕೆಲಸಗಾರರಲ್ಲ, ಎಚ್ಚರಿಕೆಯುಳ್ಳ ಕಾವಲುಗಾರರೂ ಆಗಿರಬೇಕು. ಆಕಾಶ್ಗೆ ತನ್ನ ಹೆಂಡತಿಯ ಮೇಲಿದ್ದ ಗೌರವ ಇಮ್ಮಡಿಯಾಯಿತು. ಮದುವೆಯ ಅಡುಗೆಯ ಯಶಸ್ಸಿನ ನಂತರ ಆಕಾಶ್ ಊರಿನಲ್ಲಿ ಭದ್ರವಾಗಿ ನೆಲೆಯೂರಿದ. ಆದರೆ ಗುಂಡಣ್ಣನ ಕುತಂತ್ರ ಈಗ ಅಜಯ್ನತ್ತ ತಿರುಗಿತು. ಅಜಯ್ ಪಟ್ಟಣದ ಪತ್ರಿಕೆಗೆ ಕಳಿಸಲು ಅದ್ಭುತವಾದ ವನ್ಯಜೀವಿ ಚಿತ್ರಗಳನ್ನು ತೆಗೆಯಲು ಕಾಡಿನಂಚಿನ ಬೆಟ್ಟಕ್ಕೆ ಹೋಗುತ್ತಿದ್ದ. ಇದನ್ನು ತಿಳಿದ ಗುಂಡಣ್ಣ, ಫೋಟೋ ಹೊಡೆಯುವ ಇವನ ಕೈಯಲ್ಲೇನಾದರೂ ತೊಂದರೆಯಾದರೆ ಇವನ ಕಥೆ ಮುಗಿಯಿತು ಎಂದುಕೊಂಡು ಅಜಯ್ ಓಡಾಡುವ ಹಾದಿಯಲ್ಲಿ ದೊಡ್ಡ ಹಳ್ಳ ತೋಡಿ ಅದನ್ನು ಒಣ ಎಲೆಗಳಿಂದ ಮುಚ್ಚಿಟ್ಟನು. ಅಜಯ್ ಆವೇಶದಿಂದ ಫೋಟೋ ತೆಗೆಯುತ್ತಾ ಹೋಗುವಾಗ ಆ ಹಳ್ಳಕ್ಕೆ ಬಿದ್ದು ಕಾಲು ಉಳುಕಿಸಿಕೊಂಡನು. ಅವನ ಬೆಲೆಬಾಳುವ ಕ್ಯಾಮೆರಾ ಕೂಡ ಹಳ್ಳದಲ್ಲಿ ಬಿದ್ದು ಲೆನ್ಸ್ ಮುರಿದು ಹೋಯಿತು. ಅಜಯ್ ನೋವಿನಿಂದ ನರಳುತ್ತಾ ಮನೆಗೆ ಬಂದಾಗ ಇಡೀ ಕುಟುಂಬಕ್ಕೆ ಆಘಾತವಾಯಿತು. ವದಿನೆ, ನಾಳೆ ಪತ್ರಿಕೆಯವರು ನನ್ನ ಫೋಟೋಗಳ ಪ್ರದರ್ಶನ ಇಟ್ಟುಕೊಂಡಿದ್ದಾರೆ. ಈಗ ಕ್ಯಾಮೆರಾ ಮುರಿದು ಹೋಗಿದೆ, ನಾನು ಹೋಗಲು ಸಾಧ್ಯವಿಲ್ಲ ಎಂದು ಅಳತೊಡಗಿದ. ಆಕಾಶ್ ಮತ್ತು ಭಾಗ್ಯಮ್ಮ ದಿಕ್ಕೆಟ್ಟರು. ಆದರೆ ಜಗಲಿ ಮೇಲೆ ಕುಳಿತಿದ್ದ ಮಲ್ಲಪ್ಪ ಈ ಬಾರಿ ಸುಮ್ಮನೆ ಕೂರಲಿಲ್ಲ. ಅವರು ಗುಂಡಣ್ಣನ ಚೇಷ್ಟೆಗಳನ್ನು ಹತ್ತಿರದಿಂದ ಗಮನಿಸುತ್ತಿದ್ದರು. ನನ್ನ ಮಗನ ಕನಸಿಗೆ ಕೊಳ್ಳಿ ಇಟ್ಟ ಗುಂಡಣ್ಣನಿಗೆ ಪಾಠ ಕಲಿಸಲೇಬೇಕು ಎಂದು ಮಲ್ಲಪ್ಪ ಸಿಟ್ಟಿನಿಂದ ಎದ್ದರು. ಕಾವ್ಯ ಮಲ್ಲಪ್ಪನ ಬಳಿ ಬಂದು, ಮಾವಯ್ಯ, ಅಜಯ್ನ ಮನಸ್ಸು ಒಡೆದಿದೆ. ಅವನಿಗೆ ಹೊಸ ಕ್ಯಾಮೆರಾ ಬೇಕು ಮತ್ತು ಈ ನೋವಿನಲ್ಲೂ ಅವನು ಪಟ್ಟಣಕ್ಕೆ ತಲುಪಬೇಕು. ಈ ಜವಾಬ್ದಾರಿ ನಿಮ್ಮದು ಎಂದಳು. ಮಲ್ಲಪ್ಪ ತಕ್ಷಣವೇ ತನ್ನ ಹಳೆಯ ಸೈಕಲ್ ಹತ್ತಿದರು. ಅವರು ನೇರವಾಗಿ ಸಾಹುಕಾರ ಶಿವಣ್ಣನ ಬಳಿ ಹೋಗಿ, ಶಿವಣ್ಣ, ನನ್ನ ಮಗನ ಭವಿಷ್ಯದ ಪ್ರಶ್ನೆಯಿದು. ನನಗೆ ಸ್ವಲ್ಪ ಹಣ ಬೇಕು, ನನ್ನ ಹೊಲದ ಪತ್ರಗಳನ್ನು ಬೇಕಿದ್ದರೆ ಅಡ ಇಡುತ್ತೇನೆ ಎಂದರು. ಮಲ್ಲಪ್ಪನ ಬದಲಾವಣೆ ಕಂಡ ಶಿವಣ್ಣ ಹಣ ನೀಡಲು ಒಪ್ಪಿದರು. ಮಲ್ಲಪ್ಪ ಪಟ್ಟಣಕ್ಕೆ ಹೋಗಿ ಅತಿ ವೇಗದಲ್ಲಿ ಹೊಸ ಕ್ಯಾಮೆರಾ ಖರೀದಿಸಿ ತಂದರು. ಮನೆಗೆ ಬಂದ ಮಲ್ಲಪ್ಪ ಅಜಯ್ನ ಕೈಗೆ ಕ್ಯಾಮೆರಾ ಇಟ್ಟು, ನೋಡು ಮಗನೇ, ನಿನ್ನ ಕಾಲು ಉಳುಕಿರಬಹುದು, ಆದರೆ ನಿನ್ನ ಆಸೆಗಳು ಉಳುಕಬಾರದು. ನಾನೇ ನಿನ್ನನ್ನು ಪಟ್ಟಣಕ್ಕೆ ಬಂಡಿಯಲ್ಲಿ ಕರೆದುಕೊಂಡು ಹೋಗುತ್ತೇನೆ ಎಂದರು. ಮರುದಿನ ಮುಂಜಾನೆ ಮಲ್ಲಪ್ಪ ಎತ್ತಿನ ಬಂಡಿಯನ್ನು ಸಿಂಗರಿಸಿ ಅಜಯ್ನನ್ನು ಕುಳ್ಳಿರಿಸಿಕೊಂಡು ಪಟ್ಟಣದತ್ತ ಸಾಗಿದರು. ಕಾವ್ಯ ಅತ್ತೆ ಭಾಗ್ಯಮ್ಮನ ಜೊತೆ ನಿಂತು ಈ ದೃಶ್ಯವನ್ನು ನೋಡಿ ಹೆಮ್ಮೆಪಟ್ಟಳು. ಮನೆಯ ಯಜಮಾನ ಇಂದು ನಿಜವಾದ ಅರ್ಥದಲ್ಲಿ ಜವಾಬ್ದಾರಿಯನ್ನು ಹೊತ್ತಿದ್ದರು. ಅಜಯ್ ಪಟ್ಟಣದ ಪ್ರದರ್ಶನದಲ್ಲಿ ಭಾಗವಹಿಸಿದನು. ಅವನ ಫೋಟೋಗಳನ್ನು ನೋಡಿ ಎಲ್ಲರೂ ಬೆರಗಾದರು. ಅಲ್ಲಿಗೆ ಬಂದಿದ್ದ ಪತ್ರಿಕಾ ಸಂಪಾದಕರು, ಇಂತಹ ಅದ್ಭುತ ಚಿತ್ರಗಳನ್ನು ತೆಗೆದ ಈ ಯುವಕನ ಬೆನ್ನ ಹಿಂದೆ ಇರುವ ತಂದೆ ಮತ್ತು ಕುಟುಂಬವೇ ನಿಜವಾದ ಶಕ್ತಿ ಎಂದು ಹೊಗಳಿದರು.
ಅಜಯ್ಗೆ ಅಂದು ಅತ್ಯುತ್ತಮ ಫೋಟೋಗ್ರಾಫರ್ ಪ್ರಶಸ್ತಿ ಲಭಿಸಿತು. ಗೆದ್ದು ಬಂದ ಮಗನನ್ನು ಕಂಡು ಮಲ್ಲಪ್ಪನ ಎದೆ ಹೆಮ್ಮೆಯಿಂದ ಉಬ್ಬಿತು. ಗುಂಡಣ್ಣನ ಕುತಂತ್ರ ಈ ಬಾರಿಯೂ ಸೋತು ಸುಣ್ಣವಾಗಿತ್ತು. ಅಜಯ್ ಪ್ರಶಸ್ತಿ ಗೆದ್ದು ಬಂದ ದಿನ ರಾಮಗಿರಿ ಹಳ್ಳಿಯಲ್ಲಿ ಹಬ್ಬದ ವಾತಾವರಣವಿತ್ತು. ಇಡೀ ಊರು ಮಲ್ಲಪ್ಪನ ಮನೆಯತ್ತ ತಿರುಗಿ ನೋಡುತ್ತಿತ್ತು. ಆಕಾಶ್ ದೊಡ್ಡ ದೊಡ್ಡ ಮದುವೆಗಳ ಅಡುಗೆ ಕಾಂಟ್ರಾಕ್ಟ್ ಪಡೆದು ಬಿಜಿಯಾಗಿದ್ದರೆ, ಅಜಯ್ ಈಗ ದೊಡ್ಡ ಪತ್ರಿಕೆಯ ಅಧಿಕೃತ ಫೋಟೋಗ್ರಾಫರ್ ಆಗಿದ್ದ. ಮಲ್ಲಪ್ಪ ಮತ್ತು ಭಾಗ್ಯಮ್ಮ ಹೊಲದಲ್ಲಿ ಬೆವರು ಸುರಿಸಿ ಬಂಗಾರದಂತಹ ಬೆಳೆ ತೆಗೆದಿದ್ದರು. ಈ ಎಲ್ಲ ಬದಲಾವಣೆಯ ಸೂತ್ರಧಾರಿ ಕಾವ್ಯ ಮಾತ್ರ ಎಂದಿನಂತೆ ಮೌನವಾಗಿ ಮನೆಯ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಳು. ಆದರೆ ಗುಂಡಣ್ಣನ ಸಿಟ್ಟು ಈಗ ಮಿತಿಮೀರಿತ್ತು. ನನ್ನ ಮಾತನ್ನೂ ಮೀರಿ ಈ ಕುಟುಂಬ ಇಷ್ಟೊಂದು ಎತ್ತರಕ್ಕೆ ಬೆಳೆಯಿತೆ? ಇವರ ಆಸ್ತಿ ಪಾಸ್ತಿಗಿಂತ ಇವರ ನಡುವೆ ಇರುವ ಈ ಒಗ್ಗಟ್ಟನ್ನು ಮುರಿಯಬೇಕು. ಈ ಸೊಸೆಯೇ ಎಲ್ಲದಕ್ಕೂ ಮೂಲ, ಇವಳನ್ನೇ ಈ ಮನೆಯಿಂದ ಹೊರಹಾಕುವಂತೆ ಮಾಡಬೇಕು ಎಂದು ಗುಂಡಣ್ಣ ಒಂದು ಹೊಸ ಕುತಂತ್ರ ರೂಪಿಸಿದ. ಮಲ್ಲಪ್ಪನಿಗೆ ಹಣದ ಅವಶ್ಯಕತೆ ಇದ್ದಾಗ ಶಿವಣ್ಣನ ಬಳಿ ಸಾಲ ಪಡೆದಿದ್ದನ್ನು ಗುಂಡಣ್ಣ ಬಂಡವಾಳ ಮಾಡಿಕೊಂಡ. ಶಿವಣ್ಣನ ಲೆಕ್ಕಪತ್ರ ನೋಡುವ ಗುಮಾಸ್ತನನ್ನು ಬುಟ್ಟಿಗೆ ಹಾಕಿಕೊಂಡ ಗುಂಡಣ್ಣ ಮಲ್ಲಪ್ಪ ಪಡೆದಿದ್ದ ಸಾಲದ ಮೊತ್ತವನ್ನು ಕಾಗದದಲ್ಲಿ 10 ಪಟ್ಟು ಹೆಚ್ಚಿಗೆ ಬರೆಯುವಂತೆ ಮಾಡಿದ. ಒಂದು ದಿನ ಮಧ್ಯಾಹ್ನ ಶಿವಣ್ಣನ ಗುಮಾಸ್ತ ಮಲ್ಲಪ್ಪನ ಮನೆಗೆ ಬಂದು, ಮಲ್ಲಪ್ಪನವರೇ, ನೀವು ಸಾಲ ತೀರಿಸುವ ಸಮಯ ಮೀರಿದೆ. ನೀವು ಪಡೆದ 5 ಲಕ್ಷ ರೂಪಾಯಿಯನ್ನು ತಕ್ಷಣ ಕೊಡಬೇಕು, ಇಲ್ಲದಿದ್ದರೆ ನಿಮ್ಮ ಹೊಲ ನಮ್ಮ ಪಾಲಾಗುತ್ತದೆ ಎಂದು ಗುಡುಗಿದ. ಮಲ್ಲಪ್ಪ ಬೆಚ್ಚಿಬಿದ್ದರು. ಅಯ್ಯೋ, ನಾನು ಪಡೆದದ್ದು ಕೇವಲ 50,000 ಮಾತ್ರ, 5 ಲಕ್ಷ ಎಲ್ಲಿಂದ ಬಂತು ಎಂದು ಕಿರುಚಿದರು. ಆಗ ಅಲ್ಲಿಗೆ ಬಂದ ಗುಂಡಣ್ಣ, ನೋಡು ಮಲ್ಲಪ್ಪ, ನಾನು ಅಂದೇ ಹೇಳಿದ್ದೆ ಈ ಸೊಸೆ ಮಾತು ಕೇಳಬೇಡ ಅಂತ. ಇವಳೇ ನಿನ್ನನ್ನು ಹಣದ ಆಸೆಗೆ ತಳ್ಳಿ ಈಗ ಬೀದಿಗೆ ನಿಲ್ಲಿಸಿದ್ದಾಳೆ. ಇವಳು ಬಂದ ಮೇಲೆ ತಾನೇ ನೀನು ಇಷ್ಟೊಂದು ಸಾಲ ಮಾಡಿದ್ದು ಎಂದು ಬೆಂಕಿ ಹಚ್ಚಿದ. ಭಾಗ್ಯಮ್ಮ ಮತ್ತು ಮಕ್ಕಳು ಅತಂತ್ರರಾದರು. ಆಕಾಶ್ ಮತ್ತು ಅಜಯ್ ಕೂಡ ಕಾವ್ಯಳತ್ತ ಸಂಶಯದಿಂದ ನೋಡುವಂತೆ ಗುಂಡಣ್ಣ ಮಾತುಗಳನ್ನು ಆಡುತ್ತಿದ್ದ. ಮನೆಯಲ್ಲಿ ಸಣ್ಣದೊಂದು ಬಿರುಕು ಕಾಣಿಸಿಕೊಂಡಿತು. ಆದರೆ ಕಾವ್ಯ ಗಾಬರಿಯಾಗಲಿಲ್ಲ. ಅವಳು ಮೌನವಾಗಿ ಗುಮಾಸ್ತನ ಕೈಯಲ್ಲಿದ್ದ ಕಾಗದವನ್ನು ಕಿತ್ತುಕೊಂಡಳು. ಅವಳ ತೀಕ್ಷ್ಣವಾದ ಕಣ್ಣುಗಳು ಕಾಗದದ ಮೇಲಿದ್ದ ಸಹಿ ಮತ್ತು ಅಂಕಿಯನ್ನು ಗಮನಿಸಿದವು. ಮಾವಯ್ಯ, ಗಾಬರಿಯಾಗಬೇಡಿ, ಸತ್ಯಕ್ಕೆ ಸಾವಿಲ್ಲ ಎಂದು ಹೇಳಿ ಅವಳು ಅಜಯ್ನನ್ನು ಕರೆದಳು. ಅಜಯ್, ಆ ದಿನ ಸಾಹುಕಾರರು ಹಣ ಕೊಡುವಾಗ ನೀನು ಹೊಸ ಕ್ಯಾಮರಾ ಟೆಸ್ಟ್ ಮಾಡಲು ಫೋಟೋ ತೆಗೆದಿದ್ದೆಯಲ್ಲ, ನೆನಪಿದೆಯೇ ಎಂದು ಕೇಳಿದಳು. ಅಜಯ್ ತಕ್ಷಣ ತನ್ನ ಹಳೆಯ ಫೋಟೋಗಳನ್ನು ಹುಡುಕಿದ. ಆ ಫೋಟೋಗಳಲ್ಲಿ ಮಾವಯ್ಯ 50,000 ರೂಪಾಯಿ ಪಡೆಯುತ್ತಿದ್ದ ದೃಶ್ಯ ಮತ್ತು ಸಾಲದ ಪತ್ರದ ಮೇಲೆ 50,000 ಎಂದು ಬರೆದಿದ್ದ ಹಳೆಯ ದಾಖಲೆ ಸ್ಪಷ್ಟವಾಗಿ ಸೆರೆಸಿಕ್ಕಿತ್ತು. ಫೋಟೋಗ್ರಫಿಯ ಶಕ್ತಿ ಅಂದು ಆ ಕುಟುಂಬದ ಮಾನ ಕಾಪಾಡಿತು. ಕಾವ್ಯ ಆ ಫೋಟೋವನ್ನು ಹಿಡಿದು ನೇರವಾಗಿ ಶಿವಣ್ಣನ ಬಳಿ ಹೋದಳು. ಸತ್ಯ ತಿಳಿದ ಶಿವಣ್ಣ ಗುಮಾಸ್ತನನ್ನು ಕೆಲಸದಿಂದ ತೆಗೆದುಹಾಕಿ ಗುಂಡಣ್ಣನ ಕೆನ್ನೆಗೆ ಬಾರಿಸಿ ಊರಿಂದಾಚೆ ಹಾಕಿದರು. ಈ ಘಟನೆಯಿಂದ ಮನೆಯವರಿಗೆ ಕಾವ್ಯ ಕೇವಲ ಸೊಸೆಯಲ್ಲ, ಈ ಸಂಸಾರವನ್ನು ಕಾಯುವ ದೇವತೆ ಎಂಬುದು ಮತ್ತೊಮ್ಮೆ ಸಾಬೀತಾಯಿತು. ಗುಂಡಣ್ಣನ ಕುತಂತ್ರ ಬಯಲಾದ ಮೇಲೆ ಮನೆಯಲ್ಲಿ ಶಾಂತಿ ನೆಲೆಸಿತ್ತು ನಿಜ, ಆದರೆ ಕಾವ್ಯಳ ಮನಸ್ಸಿಗೆ ಒಂದು ಸಣ್ಣ ನೋವು ಕಾಡುತ್ತಿತ್ತು. ಮನೆಯ ಕಷ್ಟದ ಸಮಯದಲ್ಲಿ ತನ್ನ ಗಂಡ ಮತ್ತು ಮೈದುನ ಕ್ಷಣಕಾಲ ತನ್ನನ್ನು ಸಂಶಯದಿಂದ ನೋಡಿದ್ದು ಅವಳನ್ನು ಚಿಂತೆಗೀಡು ಮಾಡಿತ್ತು. ಇದನ್ನು ಗಮನಿಸಿದ ಭಾಗ್ಯಮ್ಮ ಅಂದು ರಾತ್ರಿ ಕಾವ್ಯಳ ಬಳಿ ಬಂದು ಅವಳ ತಲೆ ಸವರುತ್ತಾ ಕಣ್ಣೀರು ಹಾಕಿದರು. ಮಗಳೇ, ನಿನ್ನನ್ನು ಈ ಮನೆಗೆ ಸೊಸೆಯಾಗಿ ತಂದಿದ್ದು ನನ್ನ ಪುಣ್ಯ. ಇಷ್ಟು ದಿನ ಇವರು ಬರೀ ದೇಹದಿಂದ ಬದುಕುತ್ತಿದ್ದರೂ ನೀನು ಬಂದ ಮೇಲೆ ಇವರಿಗೆ ಬುದ್ಧಿ ಬಂತು. ಆ ಗುಂಡಣ್ಣ ಹಚ್ಚಿದ ಬೆಂಕಿಯಲ್ಲಿ ಇವರು ನಿನ್ನನ್ನೇ ಸಂಶಯಪಟ್ಟರಲ್ಲ ಅಂತ ನನಗೆ ಸಂಕಟವಾಗ್ತಿದೆ. ನನ್ನ ಮಕ್ಕಳ ಪರವಾಗಿ ನಾನು ನಿನ್ನ ಕ್ಷಮೆ ಕೇಳ್ತೀನಿ ಎಂದರು. ಕಾವ್ಯ ಅತ್ತೆಯ ಕೈ ಹಿಡಿದು, ಅತ್ತೆ, ಕ್ಷಮೆ ಯಾಕೆ? ಮನುಷ್ಯರು ಅಂದ ಮೇಲೆ ಸಂಶಯ ಬರುವುದು ಸಹಜ. ಆದರೆ ಆ ಸಂಶಯವನ್ನು ಹೋಗಲಾಡಿಸಿ ಒಗ್ಗಟ್ಟನ್ನು ಉಳಿಸಿಕೊಳ್ಳುವುದೇ ಸಂಸಾರ. ಈಗ ನೋಡಿ, ಅಜಯ್ ತೆಗೆದ ಫೋಟೋದಿಂದಲೇ ನಮಗೆ ನ್ಯಾಯ ಸಿಕ್ಕಿತು. ಅಂದರೆ ನಾವು ಕಲಿಸಿದ ಕೆಲಸವೇ ನಮಗೆ ಶ್ರೀರಕ್ಷೆಯಾಯಿತು ಎಂದು ಸಮಾಧಾನ ಮಾಡಿದಳು. ಈ ಮಾತುಗಳನ್ನು ಬಾಗಿಲ ಮರೆಯಲ್ಲಿ ನಿಂತು ಕೇಳಿಸಿಕೊಳ್ಳುತ್ತಿದ್ದ ಆಕಾಶ್ ಮತ್ತು ಅಜಯ್ಗೆ ತಮ್ಮ ತಪ್ಪಿನ ಅರಿವಾಗಿ ತುಂಬಾ ಪಶ್ಚಾತ್ತಾಪವಾಯಿತು. ಅವರು ತಕ್ಷಣ ಕಾವ್ಯಳ ಮುಂದೆ ಬಂದು ತಲೆ ತಗ್ಗಿಸಿ ನಿಂತರು. ಕಾವ್ಯ, ನಮ್ಮನ್ನು ಕ್ಷಮಿಸಿಬಿಡು. ಆವೇಶದಲ್ಲಿ ಬುದ್ಧಿಗೆಟ್ಟು ನಿನಗೆ ನೋವು ಕೊಟ್ಟೆವು. ನೀನಿಲ್ಲದಿದ್ದರೆ ಈ ಹೊತ್ತು ನಾವು ಬೀದಿಯಲ್ಲಿ ಇರುತ್ತಿದ್ದೆವು ಎಂದು ಆಕಾಶ್ ಬೇಡಿಕೊಂಡನು. ಅಜಯ್ ಕೂಡ ಅತ್ತಿಗೆಯ ಕಾಲಿಗೆ ನಮಸ್ಕರಿಸಿ, ವದಿನೆ, ನೀವು ತೋರಿಸಿಕೊಟ್ಟ ದಾರಿಯಲ್ಲಿ ನಡೆದು ನಾನು ಪ್ರಶಸ್ತಿ ಗೆದ್ದೆ. ಆದರೆ ನಿಮ್ಮ ಮೇಲಿಟ್ಟ ನಂಬಿಕೆಯಲ್ಲಿ ನಾನು ಸೋತು ಹೋಗಿದ್ದೆ. ಇನ್ನು ಮುಂದೆ ನಿಮ್ಮ ಮಾತೇ ನಮಗೆ ವೇದವಾಕ್ಯ ಎಂದು ಪ್ರಮಾಣ ಮಾಡಿದನು. ಮಲ್ಲಪ್ಪ ಕೂಡ ಅಲ್ಲಿಗೆ ಬಂದು, ನನ್ನ ಸೊಸೆ ಈ ಮನೆಯ ಲಕ್ಷ್ಮಿ ಮಾತ್ರವಲ್ಲ, ಈ ಸಂಸಾರದ ಅಡಿಪಾಯ ಎಂದು ಹೆಮ್ಮೆಯಿಂದ ಹೇಳಿದರು. ಆ ರಾತ್ರಿ ಮನೆಯವರೆಲ್ಲರೂ ಒಟ್ಟಾಗಿ ಕುಳಿತು ಸಂತೋಷದಿಂದ ಊಟ ಮಾಡಿದರು. ಮನೆಯಲ್ಲಿ ಈಗ ಯಾರೂ ಸೋಮಾರಿಗಳಿರಲಿಲ್ಲ.
ಯಾರೂ ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಿರಲಿಲ್ಲ. ಭಾಗ್ಯಮ್ಮ ತಾನು ಕಂಡ ಕನಸು ನನಸಾಗುತ್ತಿರುವುದನ್ನು ಕಂಡು ದೇವರಿಗೆ ಧನ್ಯವಾದ ಅರ್ಪಿಸಿದರು. ಕಾವ್ಯ ಈಗ ತನ್ನ ಸಂಸಾರ ಸಂಪೂರ್ಣವಾಗಿ ಸುಧಾರಿಸಿದೆ ಎಂಬ ತೃಪ್ತಿಯಲ್ಲಿದ್ದಳು. ಆದರೆ ಅವಳಿಗೆ ಇನ್ನೊಂದು ಆಸೆಯಿತ್ತು. ಈ ಮನೆಯ ಸುಖ ಕೇವಲ ಇಷ್ಟಕ್ಕೆ ಸೀಮಿತವಾಗಬಾರದು, ಇದು ಇಡೀ ಊರಿಗೆ ಮಾದರಿಯಾಗಬೇಕು ಎಂದು ಅವಳು ಯೋಚಿಸಿದಳು. ರಾಮಗಿರಿ ಹಳ್ಳಿಯ ಆ ಹಳೆಯ ಮನೆ ಈಗ ಹೊಸ ಬಣ್ಣ ಹಚ್ಚಲು ಮತ್ತು ಹೊಸ ಆರಂಭಕ್ಕೆ ಸಿದ್ಧವಾಗಿತ್ತು. ಕೆಲವೇ ತಿಂಗಳಲ್ಲಿ ರಾಮಗಿರಿ ಹಳ್ಳಿಯ ಮಲ್ಲಪ್ಪನ ಮನೆ ಸಂಪೂರ್ಣವಾಗಿ ರೂಪಾಂತರಗೊಂಡಿತ್ತು. ಆಕಾಶ್ ಈಗ ಬರೀ ಅಡುಗೆ ಭಟ್ಟನಾಗಿ ಉಳಿಯದೆ ಹಳ್ಳಿಯ 10 ನಿರುದ್ಯೋಗಿ ಯುವಕರಿಗೆ ಕೆಲಸ ನೀಡುವ ರಾಮಗಿರಿ ಕ್ಯಾಟರಿಂಗ್ ಸರ್ವಿಸಸ್ ಎಂಬ ಬೃಹತ್ ಸಂಸ್ಥೆಯನ್ನು ಆರಂಭಿಸಿದ್ದ. ಇತ್ತ ಅಜಯ್ ತನ್ನ ಫೋಟೋಗ್ರಫಿ ಕಲೆಯ ಮೂಲಕ ರಾಮಗಿರಿ ಬೆಟ್ಟದ ಪ್ರಕೃತಿ ಸೌಂದರ್ಯವನ್ನು ವಿಶ್ವಮಟ್ಟದಲ್ಲಿ ಪರಿಚಯಿಸಿದ್ದರಿಂದ ಹಳ್ಳಿಗೆ ಪ್ರವಾಸಿಗರ ಹರಿವು ಹೆಚ್ಚಾಗಿ ಊರಿನ ಕಳೆಯೇ ಬದಲಾಗಿತ್ತು. ಇನ್ನು ಮಲ್ಲಪ್ಪ ಮತ್ತು ಭಾಗ್ಯಮ್ಮ ದಂಪತಿಗಳು ತಮ್ಮ ಹೊಲದಲ್ಲಿ ಸಾವಯವ ಕೃಷಿ ಮಾಡಿ ಬಂಗಾರದಂತಹ ಬೆಳೆ ತೆಗೆದು ಹಳ್ಳಿಯ ರೈತರಿಗೆ ಮಾದರಿಯಾಗಿದ್ದರು. ಈ ಎಲ್ಲಾ ಯಶಸ್ಸಿನ ಫಲವಾಗಿ ಅವರ ಹಳೆಯ ಮಣ್ಣಿನ ಮನೆ ಇಂದು ಭಾಗ್ಯನಿಲಯ ಎಂಬ ಸುಂದರವಾದ ಬಂಗಲೆಯಾಗಿ ನಳನಳಿಸುತ್ತಿತ್ತು. ಮನೆಯ ಗೃಹಪ್ರವೇಶದ ದಿನ ಇಡೀ ರಾಮಗಿರಿ ಹಳ್ಳಿಯೇ ಅಲ್ಲಿ ಸೇರಿತ್ತು. ಅಂದು ಕಾವ್ಯ ಎಲ್ಲರಿಗೂ ಅಚ್ಚರಿ ನೀಡುವಂತಹ ಒಂದು ನಿರ್ಧಾರ ಮಾಡಿದ್ದಳು. ಪೂಜೆಯ ನಂತರ ಅವಳು ಎಲ್ಲರ ಮುಂದೆ ನಿಂತು ಗಂಭೀರವಾಗಿ ಮಾತನಾಡಿದಳು. ಈ ಮನೆ ಇಂದು ಇಷ್ಟು ಸುಂದರವಾಗಿ ಕಾಣಲು ಕಾರಣ ಕೇವಲ ಇಟ್ಟಿಗೆ ಮಣ್ಣಲ್ಲ, ಬದಲಾಗಿ ನಮ್ಮ ಮನೆಯ ಗಂಡಸರ ಶ್ರಮ ಮತ್ತು ನಮ್ಮೊಳಗಿನ ಒಗ್ಗಟ್ಟು. ಆದರೆ ಈ ಸಂಸಾರದ ನಿಜವಾದ ಶಕ್ತಿ ನನ್ನ ಅತ್ತೆ ಭಾಗ್ಯಮ್ಮ. ಅವರು ಇಷ್ಟು ವರ್ಷ ಮೌನವಾಗಿ ಬೆವರು ಸುರಿಸಿದ್ದಕ್ಕೆ ಇಂದು ಈ ಫಲ ಸಿಕ್ಕಿದೆ ಎಂದು ಹೇಳಿ ಹೊಸ ಮನೆಯ ಬೆಳ್ಳಿ ಬೀಗದ ಕೈಯನ್ನು ಅತ್ತೆಯ ಕೈಗಿಟ್ಟು ಅವರ ಕಾಲಿಗೆ ನಮಸ್ಕರಿಸಿದಳು. ಭಾಗ್ಯಮ್ಮನ ಕಣ್ಣಲ್ಲಿ ಹರಿದ ಆನಂದ ಬಾಷ್ಪ ಅಲ್ಲಿ ನೆರೆದಿದ್ದ ಎಲ್ಲರ ಕಣ್ಣುಗಳನ್ನು ತೇವಗೊಳಿಸಿತ್ತು. ಅಲ್ಲಿಗೆ ಬಂದಿದ್ದ ಸಾಹುಕಾರ ಶಿವಣ್ಣ ಮಲ್ಲಪ್ಪನ ಹೆಗಲ ಮೇಲೆ ಕೈಹಾಕಿ, ನೋಡು ಮಲ್ಲಪ್ಪ, ನಿನ್ನ ಅದೃಷ್ಟವೇ ದೊಡ್ಡದು. ಇಂತಹ ಗುಣವಂತ ಸೊಸೆಯನ್ನು ಪಡೆದ ನೀನೇ ಈ ಊರಿನ ಅತಿ ದೊಡ್ಡ ಶ್ರೀಮಂತ. ಕಾಯಕವೇ ಕೈಲಾಸ ಎಂಬ ಮಾತನ್ನು ನಿನ್ನ ಕುಟುಂಬ ಸಾಬೀತುಪಡಿಸಿದೆ ಎಂದು ಕೊಂಡಾಡಿದರು. ಒಂದು ಕಾಲದಲ್ಲಿ ಮಲ್ಲಪ್ಪ ಮತ್ತು ಮಕ್ಕಳನ್ನು ಸೋಮಾರಿಗಳು ಎಂದು ಹಂಗಿಸುತ್ತಿದ್ದ ಅದೇ ಜನರೇ ಇಂದು ಅವರಿಂದ ಸಲಹೆ ಪಡೆಯಲು ಸಾಲಿನಲ್ಲಿ ನಿಂತಿದ್ದರು. ಅಶ್ವತ್ಥ ಕಟ್ಟೆಯ ಮೇಲೆ ಕುಳಿತು ಹರಟೆ ಹೊಡೆಯುತ್ತಿದ್ದ ಮಿಕ್ಕ ಸೋಮಾರಿಗಳಿಗೂ ಈ ಕುಟುಂಬ ಒಂದು ದೊಡ್ಡ ಪಾಠವಾಗಿತ್ತು. ಕಾವ್ಯಳ ಚಾಣಾಕ್ಷತನ ಮತ್ತು ಮಮತೆಯಿಂದ ಆ ಸೋಮಾರಿಗಳ ತಾಣ ಇಂದು ಕಾಯಕಯೋಗಿಗಳ ಸ್ವರ್ಗವಾಗಿತ್ತು. ಕಥೆಯ ಕೊನೆಯಲ್ಲಿ ಇಡೀ ಸಂಸಾರ ಹೊಸ ಮನೆಯ ಮುಂದೆ ನಿಂತು ಫೋಟೋ ತೆಗೆಸಿಕೊಳ್ಳುವ ದೃಶ್ಯ ಅದ್ಭುತವಾಗಿತ್ತು. ಅಜಯ್ ತನ್ನ ಕ್ಯಾಮರಾ ಸೆಟ್ ಮಾಡಿ ಓಡಿ ಬಂದು ಅಣ್ಣನ ಪಕ್ಕ ನಿಂತರೆ, ಕಾವ್ಯ ನಗುನಗುತ್ತಾ ಭಾಗ್ಯಮ್ಮನ ಭುಜದ ಮೇಲೆ ಕೈ ಇಟ್ಟು ನಿಂತಳು. ಆ ಫೋಟೋದಲ್ಲಿ ಕಂಡ ನಗು ಕೇವಲ ಸಂತೋಷದ್ದಾಗಿರಲಿಲ್ಲ, ಅದು ಒಬ್ಬ ಮಹಿಳೆ ಮನಸ್ಸು ಮಾಡಿದರೆ ಒಂದು ಹದಗೆಟ್ಟ ಸಂಸಾರವನ್ನು ಹೇಗೆ ನಂದನವನವನ್ನಾಗಿ ಮಾಡಬಹುದು ಎಂಬ ಮಹಾನ್ ಸಂದೇಶಕ್ಕೆ ಸಾಕ್ಷಿಯಾಗಿತ್ತು. ರಾಮಗಿರಿ ಹಳ್ಳಿಯ ಇತಿಹಾಸದಲ್ಲಿ ಕಾವ್ಯ ಎಂಬ ಹೆಸರು ಕೇವಲ ಸೊಸೆಯಾಗಿ ಉಳಿಯದೆ ಮನೆ ಬೆಳಗಿದ ಮಹಾಲಕ್ಷ್ಮಿಯಾಗಿ ಶಾಶ್ವತವಾಗಿ ಅಚ್ಚೊತ್ತಲ್ಪಟ್ಟಿತು. ಸ್ನೇಹಿತರೆ, ಈ ಕಥೆ ಇಲ್ಲಿಗೆ ಮುಕ್ತಾಯವಾಯಿತು. ಆದರೆ ಇದು ಕೇವಲ ಒಂದು ಕಥೆಯಲ್ಲ, ಇಂದಿನ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಪಾಠ. ಇಂದಿನ ದಿನಗಳಲ್ಲಿ ನಾವು ಸುತ್ತಮುತ್ತ ನೋಡ್ತಿರ್ತೀವಿ, ಮದುವೆಯಾಗಿ ಮನೆಗೆ ಬಂದ ಸೊಸೆ ಅತ್ತೆಯನ್ನ ದೂಷಿಸುವುದು, ಕೆಲಸ ಮಾಡದೆ ಸೋಮಾರಿಯಾಗಿರುವುದು ಅಥವಾ ಅತ್ತೆ ಸೊಸೆಯ ನಡುವೆ ಅಧಿಕಾರದ ಹಠದಿಂದ ಸಂಸಾರಗಳು ಒಡೆದು ಹೋಗುವುದನ್ನ ನೋಡ್ತೀವಿ. ಅತ್ತೆ ಸೊಸೆಯನ್ನ ನಿಯಂತ್ರಿಸಬೇಕು ಅಂದುಕೊಳ್ಳುವುದು, ಸೊಸೆ ಅತ್ತೆಯನ್ನ ಶತ್ರುವಿನಂತೆ ನೋಡುವುದು ಇಂದಿನ ಎಷ್ಟೋ ಮನೆಗಳ ಕಣ್ಣೀರಿಗೆ ಕಾರಣವಾಗಿದೆ. ಆದರೆ ಕಾವ್ಯಳ ಈ ಕಥೆ ನಮಗೆ ಬೇರೆಯದೇ ಆದ ದಾರಿಯನ್ನ ತೋರಿಸಿಕೊಟ್ಟಿದೆ. ಒಬ್ಬ ಸೊಸೆ ಮನಸ್ಸು ಮಾಡಿದರೆ ಮುನಿಸು ಮತ್ತು ದ್ವೇಷದ ಬದಲು ಪ್ರೀತಿ ಮತ್ತು ಬುದ್ಧಿವಂತಿಕೆಯನ್ನು ಬಳಸಿದರೆ ಸೋಮಾರಿಗಳಿಂದ ತುಂಬಿದ ಸಂಸಾರವನ್ನ ಹೇಗೆ ಒಂದು ಆದರ್ಶ ಕುಟುಂಬವಾಗಿ ಬದಲಿಸಬಹುದು ಎಂಬುದಕ್ಕೆ ಕಾವ್ಯನೇ ಸಾಕ್ಷಿ. ಸೊಸೆ ಎಂದರೆ ಕೇವಲ ಮನೆಗೆ ಬರುವ ಹೊಸ ವ್ಯಕ್ತಿಯಲ್ಲ, ಅವಳು ಕುಸಿದು ಹೋಗುತ್ತಿರುವ ಸಂಸಾರವನ್ನ ಮೇಲೆತ್ತುವ ಆಧಾರ ಸ್ತಂಭ. ಅತ್ತೆ ಸೊಸೆಯ ಸಂಬಂಧದಲ್ಲಿ ದ್ವೇಷಕ್ಕಿಂತ ನಂಬಿಕೆ ದೊಡ್ಡದಾಗಿರಲಿ. ಒಬ್ಬರನ್ನೊಬ್ಬರು ಕೆಳಗಿಳಿಸುವುದಕ್ಕಿಂತ ಕೈ ಹಿಡಿದು ನಡೆಸುವ ಗುಣ ನಮ್ಮದಾಗಲಿ. ಆಗ ಮಾತ್ರ ಪ್ರತಿ ಮನೆಯೂ ರಾಮಗಿರಿ ಹಳ್ಳಿಯ ಭಾಗ್ಯ ನಿಲಯದಂತೆ ನಂದನವನವಾಗಲು ಸಾಧ್ಯ. ನಾವೂ ಕೂಡ ಕಾವ್ಯಳಂತೆ ಜವಾಬ್ದಾರಿಯುತವಾಗಿ ಪ್ರೀತಿಯಿಂದ ಸಂಸಾರವನ್ನು ಕಟ್ಟೋಣ. ನಿಮ್ಮ ಅನಿಸಿಕೆ ಏನು? ನಿಮ್ಮ ಮನೆಯಲ್ಲೂ ಇಂತಹ ಪ್ರೀತಿಯ ಅತ್ತೆ ಸೊಸೆ ಇದ್ದಾರಾ? ಅಥವಾ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಶೇರ್ ಮಾಡಿ. ಇಂತಹ ಅರ್ಥಪೂರ್ಣ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರೀತಿ ಇರಲಿ, ಒಗ್ಗಟ್ಟಿರಲಿ. ಧನ್ಯವಾದಗಳು.